ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ನಮ್ಮ ಜೊತೆ ಶಿರಗುಪ್ಪ ಶಾಸಕರಾಗಿರ್ತಕ್ಕಂಥ ನಾಗರಾಜ್ ಅವರು ಸುಮಾರು 12-13 ದಿವಸ ಹೋಗ್ತಾ ಇದೀವಿ. ಇದು ವೈಯಕ್ತಿಕ ಪ್ರವಾಸ. ಸುಮಾರು ನಮ್ಮ MLA ಮಾತಾಡಿಕೊಂಡು ಇದು ಪೂರ್ವ ನಿಯೋಜಿತ ಕಾರ್ಯಕ್ರಮ. ಇದರಲ್ಲಿ ಯಾವುದೇನು ಇದಿಲ್ಲ, ಅಂತ ಬೆಳವಣಿಗೆಗಳು ಏನಿಲ್ಲ. ನಾವು ಸ್ವಂತ ಹೈಕಮಾಂಡ್ ಅನುಮತಿ ತಗೊಂಡಿದ್ದೀರಾ ಸರ್ ಈ ವಿಚಾರ? ಹೈಕಮಾಂಡ್ ಅನುಮತಿ ತಗೋಬೇಕನ್ನೋದು ಏನಿಲ್ಲ. ಇದು ವೈಯಕ್ತಿಕವಾಗಿ ಹೋಗ್ತಾ ಇದ್ವಿ, ಅದನ್ನ ಪರ್ಮಿಷನ್ ಬೇಕು. ಶಾಸಕರ ಪ್ರವಾಸದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರು ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಅಧ್ಯಕ್ಷರಿಗೆ ಎಲ್ಲ ಮಾಹಿತಿ ಐತೆ. ಕೆಪಿಸಿಸಿ ಅಧ್ಯಕ್ಷರಿಗೆ ಮಾಹಿತಿ ಇರುತ್ತೆ. ಅದು ನಿಮ್ ತಪ್ಪು ತಿಳುವಳಿಕೆ ಬಿಟ್ಟು ಮುಖ್ಯಮಂತ್ರಿಗಳಿಗೂ ಮಾಹಿತಿ ಐತೆ, ಎಲ್ಲರಿಗೂ ಮಾಹಿತಿ. ಸರ್, ಈ ಪ್ರವಾಸದ ಬಗ್ಗೆ ತಮ್ಮ ಕ್ಷೇತ್ರದ ಮತದಾರರಿಗೂ ತಿಳಿಸಿದೀರಾ ಸರ್? ಇಷ್ಟು ದಿನ ನನ್ನ ಪ್ರವಾಸ ವೈಯಕ್ತಿಕವಾಗಿ ಹೋಗ್ಬಾರ್ದಂತ ಏನಿಲ್ಲ. ಈಗ ಮತದಾರರು ಏನಂತಂದ್ರೆ ನಮಗೆ ಕೆಲಸ ಕಾರ್ಯಗಳಲ್ಲಿ ನಡೀತಾ ಇದ್ದಾವೆ, ಅಭಿವೃದ್ಧಿ ಕಾರ್ಯಗಳು ಆದಷ್ಟು ಮಟ್ಟಿಗೆ ನಡೀತಾ ಇದ್ದಾವೆ. ವೈಯಕ್ತಿಕವಾಗಿ ಒಂದು 10-15 ದಿವಸ ಹೋಗಿ ಬಂದ್ರೆ ಏನು ವ್ಯತ್ಯಾಸ ಆಗೋದಿಲ್ಲ. ಈಗ ನಾಯಕತ್ವ ವಿಚಾರ ಕುರಿತಂತೆ ಕೂಡ ಪಕ್ಷದಲ್ಲಿ ದೊಡ್ಡ ಮಟ್ಟ ಚರ್ಚೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಶಾಸಕರ ಏಕಾಏಕಿ ಪ್ರವಾಸ ಸಾಕಷ್ಟು ಪಕ್ಷ ಇರ್ಬೋದು ಮತ್ತೆ ಸರ್ಕಾರದ ಮೇಲೆ ಚರ್ಚೆ ಆಗುತ್ತೆ. ಮತದಾರರಿಗೂ ಕೂಡ ಒಂದ್ ರೀತಿ ಗೊಂದಲ ಅಥವಾ ನಾಯಕತ್ವ ವಿಚಾರ ಕುರಿತಂತೆ ಏನ್ ಸಿಎಂ ಸ್ಥಾನದ ಆಕಾಂಕ್ಷಿಗಳಿದ್ರು ಅವ್ರ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂತ ಚರ್ಚೆ ಸರ್. ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆನೇ ಬರೋದಿಲ್ಲ. ಅದು ಏನಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಶಾಸಕರ ಅಭಿಪ್ರಾಯಗಳು ಆ ಟೈಮ್ನಾಗ ಏನಾದರೂ ಕೇಳಿದ್ರೆ ಯಾರ್ಯಾರ ಅಭಿಪ್ರಾಯಗಳು ಅವರು ವ್ಯಕ್ತಪಡಿಸ್ತಾರೆ. ಅದು ಬಿಟ್ಟರೆ ಇಂಥದ್ದಂತ ಬೆಳವಣಿಗೆಗಳು ಅಂತ ಸದ್ಯ ಅಂತ ನಡೀತಾ ಇಲ್ಲ. ವಾಪಸ್ ಬರೋದು ಯಾವತ್ತು ಸರ್? ಇನ್ನೊಂದು 12-13 ದಿವಸ ಆಗ್ಬೋದು. ಓಕೆ, ಥ್ಯಾಂಕ್ ಯು. ಇದಿಷ್ಟು ಶಿರಗುಪ್ಪ ಶಾಸಕರಾಗಿರ್ತಕ್ಕಂಥ BM ನಾಗರಾಜ್ ಅವರ ಮಾತು. ಪ್ರವಾಸ ತಮ್ಮ ವೈಯಕ್ತಿಕವಾಗಿದ್ದು ತಾವು ಶಾಸಕರ ಜೊತೆ ಹೋಗ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಧುಕುಮಾರ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.